ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ಒಂದು ವಿಶೇಷವಾಗಿ ನಿಮಗೆ ಒಂದು ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ನಿಮ್ಮ ಬೇಡಿಕೆಗಳು ಯಾವುದೇ ಇರ್ಬೋದು, ಅಂಥ ಬೇಡಿಕೆಗಳು ಶೀಘ್ರದಲ್ಲಿ ನೆರವೇರಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನಿಮಗೆ ಬೇಗ ಅತಿ ಶೀಘ್ರವಾಗಿ ಯಾವುದೇ ದುಡ್ಡು ಹಣಕಾಸು ಜಾಸ್ತಿ ಖರ್ಚು ಮಾಡ್ದಲೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳನ್ನು ಮುಖಾಂತರ ನಾವು ಭಗವಂತನ ಕೂಡ ಒಲಿಸ್ಕೊಬೋದು ಅನ್ನೋದಕ್ಕೆ ಒಂದು ಸರಳವಾದ ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವೊಂದು ವಿಷಯಕ್ಕೆ ಅಂದರೆ, ನಿಮಗೆ ಯಾವುದೇ ಒಂದು ಕೆಲಸ ಆಗಿರ್ಬೋದು ಅದು ಶೀಘ್ರದಲ್ಲಿ ಆಗಬೇಕು ಅಂತ ಬಯಸ್ತಾ ಇರೋವಂಥವ್ರು ಏನು ಮಾಡಬೇಕು ಅಂದರೆ, ಪ್ರತಿ ಬುಧವಾರ ಅಂದರೆ 21 ಗುರುವಾರ ಮಾಡ್ಕೊಬೋದು. ಈ 21 ಗುರುವಾರ ನೀವು ಏನು ಮಾಡಬೇಕು ಅಂದರೆ, ಪ್ರತಿ ಗುರುವಾರ ನೀವು ಯಾವುದಾದ್ರೂ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಅದು ದೊಡ್ಡ ಗಣೇಶ ಆಗಿರ್ಬೋದು, ಪುಟ್ಟದಾಗಿರ್ಬೋದು. ಅಂಥ ಗಣೇಶನ ದೇವಸ್ಥಾನಕ್ಕೆ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಿಂತ ನೀವು ದೇವಸ್ಥಾನಕ್ಕೆ ಹೋಗಿ ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ 21 ಗುರುವಾರದ ಒಳಗಡೆ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆಗಳಿದ್ರು ಅಥವಾ ನಿಮ್ಮ ಬೇಡಿಕೆಗಳು ನೆರವೇರ್ತಿಲ್ಲ ಅಂತ ನೀವು ಪರಿತಪಿಸ್ತಾ ಇದ್ದರೆ, ಅದು ನೆರವೇರೋದಕ್ಕೆ ನೀವು ಇದೊಂದು ಪುಟ್ಟ ಉಪಾಯನ ಮಾಡ್ಕೊಬೋದು. ಅದು ಯಾವುದು ಅಂದರೆ, ಪ್ರತಿ ಬುಧವಾರ ಹೊತ್ತು ಹೋಗಬೇಕಾಗುತ್ತೆ. 5 ದಳಗಳಿರುವಂತಹ ಕೆಂಪು ದಾಸವಾಳದ ಹೂವು ನಿಮ್ಮ ಅಕ್ಕಪಕ್ಕ ಯಾರ್ದಾದ್ರೂ ಮನೆ ಹತ್ರ ಇದ್ದರೆ ಅಥವಾ ಅವ್ರನ್ನ ಕೇಳಿ ಅವ್ರ ಹತ್ರ ಒಂದು ದುಡ್ಡು ಕೊಟ್ಟು ಈಸ್ಕೊತೀನಿ ಅಂದರೆ ಬೇಕಾದರೆ ಒಂದಷ್ಟು ದುಡ್ಡು ಕೊಟ್ಟು ಈಸ್ಕೊಳ್ಳಿ. ಅಂಥ 5 ದಳಗಳಿರುವಂಥ ಒಂದು ಕೆಂಪು ದಾಸವಾಳದ ಹೂವನ್ನ ನೀವು ತಗೊಬೇಕು. ಆಮೇಲೆ 21 ಗರಿಕೆನ ನೀವು ತಗೊಬೇಕಾಗುತ್ತೆ. ಆ ಗರಿಕೆ ಮತ್ತು ಕೆಂಪು ದಾಸವಾಳದ ಹೂವನ್ನ ನೀವು ತಗೊಂಡೋಗಿ ಗಣೇಶನ ಹತ್ರ ನೀವು ಇಡಬೇಕಾಗುತ್ತೆ. ಅಂದರೆ ಅದ್ರ ಗಣೇಶನ ಹತ್ರ ಪಾದದ ಹತ್ರ ನೀವು ಪುರೋಹಿತರ ಹತ್ರ ಕೊಟ್ಟಾದರೂ ಇಡಿಸ್ಬೋದು, ಅಥವಾ ನಿಮಗೆ ಇಡುವಂಥ ಅವಕಾಶ ಇದ್ದರೆ ಖಂಡಿತವಾಗ್ಲೂ ನೀವು ಇಡ್ಬೋದು. ಅದನ್ನು ಇಡುವಾಗ ನೀವು ಏನು ಹೇಳ್ಕೊಬೇಕು ಅಂದರೆ, ಓಂ ಗಂ ಗಣಪತಿಯೇ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ನೀವು ಹೇಳ್ಕೊಂಡು ಪ್ರತಿದಿನ ನಿಮಗೆ ಯಾವೊಂದು ವಿಷಯದಲ್ಲಿ ನಿಮಗೆ ಏನು ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಗಣೇಶನ ಹತ್ರ ನೀವು ಪ್ರಾರ್ಥನೆ ಮಾಡಿ 108 ಸರಿ ನೀವು ಈ ಓಂ ಗಂ ಗಣಪತಿಯೇ ನಮಃ ಅನ್ನೋ ಮಂತ್ರನ ನೀವು ಹೇಳ್ಕೊಂಡು ಆ ದಾಸವಾಳ ಮತ್ತು ಕೆಂಪು ಗರಿಕೆನ ನೀವು ಹೂವಿನ ಜೊತೆ ಅದನ್ನು ಕಟ್ಬಿಟ್ಟು ನೀವು ಅದನ್ನು ಇಟ್ಬಿಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಎಂಥದ್ದೇ ಬೇಡಿಕೆ ಇದ್ದರೂ ಬುಧವಾರ ಹೊತ್ತು ಇಡೋವಂಥದ್ದನ್ನು ಮಾಡಿ. ಆ ಬುಧವಾರ ಹೊತ್ತು ನೀವು ಇಟ್ಟಂಥ ಆ ಗರಿಕೆ ಮತ್ತು ದಾಸವಾಳ ಖಂಡಿತವಾಗ್ಲೂ ನಿಮ್ಮ ಎಂಥದ್ದೇ ಬೇಡಿಕೆಗಳಿರ್ಬೋದು, ಕೋರಿಕೆಗಳಿರ್ಬೋದು, ಅದನ್ನೆಲ್ಲ ಶೀಘ್ರವಾಗಿ ನೆರವೇರಿಸ್ತಾರೆ. 21 ಬುಧವಾರದ ಒಳಗೆ ಖಂಡಿತವಾಗ್ಲೂ ಆಗುತ್ತೆ. ಇದೊಂದು ಪ್ರಯತ್ನ ಪಟ್ಟು ಮಾಡಿ. ಯಾಕಂದರೆ ಸ್ನೇಹಿತರೆ, ಕೆಲವೊಂದಕ್ಕೆ ದುಡ್ಡನ್ನ ಎಲ್ಲದಕ್ಕೂ ನಾವು ದುಡ್ಡು ಖರ್ಚು ಮಾಡಿಕೊಂಡೇ ಪಡ್ಕೊಬೇಕು ಅನ್ನೋದೇನಿಲ್ಲ. ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳ ಮೂಲಕವೂ ನಾವು ನಮ್ಮ ಕಷ್ಟನ ಪರಿಹಾರ ಮಾಡ್ಕೊಬೋದು. ಅದರ ಪ್ರಯತ್ನ ಪಟ್ಟು ಮಾಡ್ಕೊಂಡಾಗ ಮಾತ್ರ ಅದ್ರ ಪ್ರತಿಫಲ ಖಂಡಿತವಾಗ್ಲೂ ದೊರಕುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಡ್ತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.